Hey guys, welcome to ವೇದಾಂತ್ ಪಾಠಶಾಲೆ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನ ಡಿಸ್ಕಸ್ ಮಾಡೋದಕ್ಕೆ ಹಾಗೂ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಬಂದಿದ್ದೀನಿ. ಅದೇನು ಅಂತ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1 ಹಾಗೂ ಮೆಂಟಲ್ ಎಬಿಲಿಟಿ ಇವೆರಡಕ್ಕೆ ಸಂಬಂಧಿಸಿದ ವರ್ಕ್ಶಾಪ್ ಅನ್ನ ನಿಮ್ಗೋಸ್ಕರ ಅಂತ ಹೇಳಿ ಕಂಡಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ. ಹಾಗಾದ್ರೆ ಈ ಒಂದು ವರ್ಕ್ಶಾಪ್ ಯಾವ ರೀತಿ ಇರುತ್ತೆ, ನಂತರ ಇದಕ್ಕೆ ನೀವು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಯಾವ ದಿನಾಂಕದಂದಿರುತ್ತೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ನೋಡ್ಕೊಳ್ತಾ ಹೋಗಿ. PSI ಪೇಪರ್ 1 ಅಂತ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ, ಇದರಲ್ಲಿ ಯಾವ ಯಾವ ಟಾಪಿಕ್ ಗಳು ಬರ್ತಾ ಹೋಗ್ತವೆ ಅಂತ. ಒಟ್ಟು ಇದರಲ್ಲಿ 3 ಟಾಪಿಕ್ ಗಳು ಬರ್ತಾ ಹೋಗ್ತವೆ. ಒಂದು ಟ್ರಾನ್ಸ್ಲೇಷನ್, ಇನ್ನೊಂದು ಪ್ರಿಸಿ, ಇನ್ನೊಂದು ಎಸ್ಸೆ ಅಥವಾ ಪ್ರಬಂಧ. ಕರೆಕ್ಟಾ? ಈ 3 ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ನಾನ್ ನಿಮ್ಮೊಂದಿಗೆ ಎಷ್ಟೊಂದು ವಿಡಿಯೋಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಕೆಲವರಿಗೆ ಇನ್ನಷ್ಟು ಡೌಟ್ ಅದೇ ರೀತಿನೇ ಉಳ್ಕೊಂಡಿದೆ. ಆ ಡೌಟ್ ಗಳು ಕ್ಲಿಯರ್ ಆಗಿಲ್ಲ. ಆ ಒಂದು ಡೌಟ್ ಗಳ ಕ್ಲಿಯರ್ ಸೆಷನ್ ನಮ್ಮ ವರ್ಕ್ಶಾಪ್ ನಲ್ಲಿ ಇರುತ್ತೆ. ಅದರೊಂದಿಗೆ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಕೆಲವರಿಗೆ ಯಾಕೆ ಈ ರೀತಿ ತಗೊಳ್ಬೇಕು ಅಥವಾ ಈ ಒಂದು ಲೈನ್ ನ ಯಾವ ರೀತಿ ಬರಿಬಹುದು ಅಂತ ಕೂಡ ಡೌಟ್ ಇರುತ್ತೆ. ಇವೆಲ್ಲವನ್ನು ಸಹ ನಾನ್ ನಿಮ್ಮೊಂದಿಗೆ ಈ ಒಂದು ವರ್ಕ್ಶಾಪ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದರೊಂದಿಗೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ನಿಮ್ಮ ಎಕ್ಸಾಮ್ಗೆ ಯಾವ ಯಾವ ಟಾಪಿಕ್ ಗಳು ಇಂಪಾರ್ಟೆಂಟ್ ಆಗ್ತವೆ ಹಾಗೂ ಆ ಒಂದು ಟಾಪಿಕ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ನೀವು ಶಾರ್ಟ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಸಹ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ನಾನು ನಿಮಗೆ ಬ್ರೋಷರ್ ಅನ್ನ ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಆ ಒಂದು ಬ್ರೋಷರ್ ನಲ್ಲಿ ಡೇಟ್ ಮೆನ್ಷನ್ ಆಗಿದೆ, ನೀವು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತೆಲ್ಲ ಮೆನ್ಷನ್ ಆಗಿದೆ. ಹೇಳ್ತಾ ಹೋಗ್ತೀನಿ. ಎಸ್, ಇದು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಮೊದಲನೇ ಬಾರಿಗೆ ನಡೆಸ್ತಾ ಇರುವಂತಹ ಒಂದು ವರ್ಕ್ಶಾಪ್ ನ ಬ್ರೋಷರ್ ಅಥವಾ ಪ್ಯಾಂಪ್ಲೆಟ್ ಆಗಿದೆ. ಓಕೆ, ನೀವಿಲ್ಲಿ ಗಮನಿಸಬಹುದು, ನಾನಿಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಇದೇ ತಿಂಗಳ 23ನೇ ತಾರೀಕು, ಅದು ಭಾನುವಾರದಂದು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ವರ್ಕ್ಶಾಪ್ ನ ಅರೇಂಜ್ ಮಾಡಿದೀವಿ. ನಾನ್ ನಿಮ್ಗೆ ಈ ಮುಂಚೆನೆ ತಿಳಿಸಿದ್ದೀನಿ. ಮೊದಲನೇ ಸೆಷನ್ ಅಲ್ಲಿ ಟ್ರಾನ್ಸ್ಲೇಷನ್, ಪ್ರಿಸಿ ಹಾಗೂ ಎಸ್ಸೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆನ ಮಾಡ್ತಾ ಹೋಗ್ತೀನಿ. ನಂತರ ನಿಮ್ಮೊಂದಿಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಶಾರ್ಟ್ ಟ್ರಿಕ್ಸ್ ಗಳನ್ನ ಸಹ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆನ್ಪಿಟ್ಕೊಳ್ಳಿ, ಲಿಮಿಟೆಡ್ ಸೀಟ್ಸ್, ಕೇವಲ 100 ಸೀಟ್ಗಳನ್ನ ಮಾತ್ರ ನಾವು ತಗೊಳ್ತಾ ಇದ್ದೀವಿ ಹಾಗೂ ಪ್ರತಿ ಸೀಟಿಗೆ 100 ರೂಪೀಸ್ ನ ಚಾರ್ಜ್ ಮಾಡ್ತಾ ಇದ್ದೀವಿ. ಹಾಗೂ ನಿಮಗೆ ನಾವು ಸ್ಟಡಿ ಮೆಟೀರಿಯಲ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಏನಿರುತ್ತೆ ಆ ಸ್ಟಡಿ ಮೆಟೀರಿಯಲ್ ನಲ್ಲಿ ಅಂತ ಅಂದ್ರೆ, ನಾವೇನೇನ್ ನಿಮ್ಮೊಂದಿಗೆ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿರ್ತವೆ. ನಂತರ ಶಾರ್ಟ್ ಟ್ರಿಕ್ ಗಳ ಬಳಕೆಗಳು ಯಾವ ರೀತಿ ನೀವು ಮಾಡಬೇಕು ಅಂತ ಇರುತ್ತೆ. ನಂತರ ನೀವು ನಿಮ್ಮ ಎಕ್ಸಾಮ್ ಗಳಿಗೆ ಯಾವ ವಿಷಯಗಳಿಗೆ ಹೆಚ್ಚಾಗಿ ಗಮನ ಕೊಟ್ಟು ಓದ್ಕೊಳ್ಬೇಕು ಅಂತ ಇವೆಲ್ಲವೂ ಕೂಡ ಸ್ಟಡಿ ಮೆಟೀರಿಯಲ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ನೀವೇನಾದ್ರೂ ಈ ಒಂದು ವರ್ಕ್ಶಾಪ್ ನ ಭಾಗವಾಗಬೇಕಿದ್ದಲ್ಲಿ ಮೊದಲಿಗೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ರಿಜಿಸ್ಟ್ರೇಷನ್, ನೋಂದಾಯಿಸಿಕೊಳ್ಳೋದು. ಯಾವ ರೀತಿ ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ನಂಬರ್ ಕಾಣಿಸ್ತಾ ಇದೆ 9880720297. ಈ ಒಂದು ನಂಬರ್ಗೆ ನೀವು ಟೆಕ್ಸ್ಟ್ ಮೆಸೇಜ್ ನ ಮಾಡಬೇಕಾಗಿದೆ. ವಾಟ್ಸ್ಆಪ್ ಅಲ್ಲ, ನೀವು ಜಸ್ಟ್ ನಾರ್ಮಲ್ ಮೆಸೇಜ್ ನ ಕಳಿಸ್ಬೇಕಾಗಿದೆ. ಟೆಕ್ಸ್ಟ್ ಮೆಸೇಜ್ ಅಲ್ಲಿ ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಸ್ಥಳ, ಅಂದ್ರೆ ಎಕ್ಸಾಂಪಲ್ ನೀವೇನಾದ್ರೂ ಬೆಂಗಳೂರಿಂದ ಹೊರಗಡೆಯಿಂದ ಏನಾದ್ರೂ ಬರ್ತಾ ಇದ್ದೀರಾ ಅಂತ ಇದ್ದಲ್ಲಿ ನೀವು ನಿಮ್ಮ ಸ್ಥಳವನ್ನ ಮೆನ್ಷನ್ ಮಾಡಬಹುದು. ಎಕ್ಸಾಂಪಲ್ ಧಾರವಾಡ, ಸೊ ಈ ರೀತಿಯಲ್ಲಿ ಮೆನ್ಷನ್ ಮಾಡಬಹುದು. ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂತಂದ್ರೆ ಬೆಂಗಳೂರು ಅಂತ ಮೆನ್ಷನ್ ಮಾಡಬಹುದಾಗಿದೆ. ಓಕೆ, ಆದ್ಮೇಲೆ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ 100 ರೂಪೀಸ್ ಏನಿದೆ ಈ ಒಂದು ವರ್ಕ್ಶಾಪ್ ನ ಪೇಮೆಂಟ್ ಇದೇ ಮೊಬೈಲ್ ನಂಬರ್ ಏನಿದೆ 9880720297 ಫೋನ್ ಪೇ ಅಥವಾ ಗೂಗಲ್ ಪೇ ಇವೆರಡರಲ್ಲಿ ಯಾವ್ದಾದ್ರೂ ಒಂದನ್ನ ಬಳಕೆ ಮಾಡಿ ನೀವು ಪೇಮೆಂಟ್ ಅಥವಾ ಪಾವತಿಯನ್ನ ಮಾಡಬಹುದಾಗಿದೆ. ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ನೀವು ಯಾವ ನಂಬರ್ ಅಥವಾ ಯಾವ ಮೊಬೈಲ್ ಸಂಖ್ಯೆಯಿಂದ ನಿಮ್ಮ ಹೆಸರು ಹಾಗೂ ಸ್ಥಳವನ್ನು ಕಳಿಸಿರ್ತೀರಾ, ಅದೇ ಮೊಬೈಲ್ ಸಂಖ್ಯೆಗೆ ನಾನು ನಿಮ್ಮೊಂದಿಗೆ ಲೊಕೇಶನ್, ಅಂದ್ರೆ ನಮ್ಮ ವರ್ಕ್ಶಾಪ್ ನ ಲೊಕೇಶನ್ ಅನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಈ ಒಂದು ವರ್ಕ್ಶಾಪ್ ನ ರಿಜಿಸ್ಟ್ರೇಷನ್ ಲಾಸ್ಟ್ ಆಗೋದು ಯಾವತ್ತು ಅಂತಂದ್ರೆ 21ನೇ ತಾರೀಕು, ಫೆಬ್ರವರಿ 21ನೇ ತಾರೀಕು ಈ ಒಂದು ವರ್ಕ್ಶಾಪ್ ನ ರಿಜಿಸ್ಟ್ರೇಷನ್ಸ್ ಎಂಡ್ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ಇದರ ಭಾಗವಾಗಬೇಕಿದ್ದಲ್ಲಿ ಅಥವಾ ನಮ್ಮಿಂದ ಸಿಗ್ತಾ ಇರುವಂತಹ ಸ್ಟಡಿ ಮೆಟೀರಿಯಲ್ ಗಳನ್ನ ತಗೊಳ್ಬೇಕು ಅಂತ ಇದ್ದಲ್ಲಿ ನೀವು ಆದಷ್ಟು ಬೇಗ ನಿಮ್ಮ ಸೀಟ್ ಗಳನ್ನ ಕಾಯ್ದಿರಿಸಬಹುದಾಗಿದೆ. ಓಕೆ, ಹೇಗೆ ಈ ಒಂದು ಬ್ರೋಷರ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಈ ಒಂದು ನಿಮ್ಗೆ ಲಿಂಕ್ ಕಾಣಿಸುತ್ತೆ. ಓಕೆ, ಈ ಲಿಂಕ್ ನ ಮೇಲೆ ಕಾಣ್ತಿದ್ದ ಹಾಗೆ ನಿಮ್ಗೆ PDF ಫಾರ್ಮೆಟ್ ಅಲ್ಲಿ
ಬ್ರೋಷರ್ ಅಥವಾ ಪ್ಯಾಂಪ್ಲೆಟ್ ಓಪನ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರೊಂದಿಗೆ ಇದನ್ನ ಶೇರ್ ಮಾಡಬಹುದಾಗಿದೆ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ವಿಪಿ ಟ್ರಾನ್ಸ್ಲೇಷನ್ ಮಾಕ್ ಟೆಸ್ಟ್, ಅಲ್ಲೂ ಸಹ ನಾನು ಇದ್ರ ಬಗ್ಗೆನ ಪ್ಯಾಂಪ್ಲೆಟ್ ಅನ್ನ ಹಾಕಿರ್ತೀನಿ. ನೀವು ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಸಹ ಜಾಯಿನ್ ಆಗಬಹುದಾಗಿದೆ. ಓಕೆ ಗೈಸ್, ಇದಾಗಿತ್ತು ನಮ್ಮ ಮೊದಲನೇ ವರ್ಕ್ಶಾಪ್ ನ ಬಗ್ಗಿನ ಬಿಗ್ ಅನೌನ್ಸ್ಮೆಂಟ್. ಐ ಹೋಪ್ ನೀವೆಲ್ಲರೂ ಸಹ ಈ ಒಂದು ವರ್ಕ್ಶಾಪ್ ನ ಭಾಗವಾಗ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಅನಿಸಿಕೆಗಳು ಇದ್ರ ಬಗ್ಗೆ ಏನಾದ್ರೂ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.